ಹೆಚ್ಚು ಕಡಿಮೆ 6 ದಶಕಗಳ ರಾಜಕಾರಣದಲ್ಲಿದ್ದ ಎಸ್ಎಂ ಕೃಷ್ಣ ರಾಜಕೀಯ ಮೇಲ್ಪಂಕ್ತಿಯನ್ನ ಹಾಕಿದ್ದಾರೆ. ಎಂದು ನಾಲಿಗೆಯನ್ನ ಹರಿಬಿಡದ ನಾಯಕ ಮಾದರಿಯಾಗಿ ಬದುಕಿದ್ರು. 92 ವರ್ಷ ಸಾರ್ಥಕ ಬದುಕು ಸವೆಸಿದ್ದ ನಾಯಕ ಇವತ್ತು ಹುಟ್ಟೂರಿನಲ್ಲೇ ಪಂಚಭೂತಗಳಲ್ಲಿ ಲೀನವಾದ್ರು. ರಾಜಕಾರಣಕ್ಕೆ ಅಲ್ಲ, ಇಡೀ ಎಲ್ಲ ವ್ಯಕ್ತಿತ್ವಕ್ಕೆ ಅವರು ಒಂದು ಮಾರ್ಗದರ್ಶಕರು. ಕನಸುಗಾರ, ಬಹಳ ದೊಡ್ಡ ಕನಸುಗಳನ್ನು ಕಂಡಿದ್ದರು ಮತ್ತು ಅದಕ್ಕೆ ಪೂರಕವಾಗಿ ಕೆಲಸವನ್ನು ಬಹಳ ಅತ್ಯುತ್ತಮವಾಗಿ ಮಾಡಿದ್ದಾರೆ. ಪಾಂಚಜನ್ಯದ ನಾಯಕ, ಪಂಚಭೂತಗಳಲ್ಲಿ ಲೀನ. ಗೌರವ, ಕಣ್ಣೀರು, ಕಂಬನಿಯೊಂದಿಗೆ ವಿದಾಯ. ಸಣ್ಣ ಹಳ್ಳಿ ಸೋಮನಹಳ್ಳಿ ಅನ್ನೋ ಈ ಪುಟ್ಟ ಊರಲ್ಲಿ ಹುಟ್ಟಿ ಜಗದಗಲ ಬೆಳೆದವರು ಎಸ್ಎಂ ಕೃಷ್ಣ. ದೇಶದ 4 ಸದನಗಳ ಸದಸ್ಯನಾಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ಕೇಂದ್ರ ಸಚಿವರಾಗಿ, ರಾಜ್ಯಪಾಲರಾಗಿ ಎಲ್ಲ ಹುದ್ದೆ ಅಲಂಕರಿಸಿದ್ದ ಧೀಮಂತ. ಸಾರ್ಥಕ 92 ವರ್ಷ ಜೀವನ ನಡೆಸಿದ್ದ ಎಸ್ಎಂಕೆ ವಯೋಸಹಜ ಕಾಯಿಲೆಯಿಂದ ನಿನ್ನೆ ಬೆಳಗಿನ ಜಾವ 2:30 ಸುಮಾರಿಗೆ ಉಸಿರು ನಿಲ್ಲಿಸಿದ್ರು. ಇಂದು ಬೆಳಗಿನವರೆಗೂ ಬೆಂಗಳೂರಿನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಬಳಿಕ ಮೆರವಣಿಗೆ ಮೂಲಕ ಹುಟ್ಟೂರು ಸೋಮನಹಳ್ಳಿಗೆ ಪಾರ್ಥಿವ ಶರೀರ ರವಾನಿಸಲಾಯಿತು. ದಾರಿಯುದ್ದಕ್ಕೂ ಅಂತಿಮ ನಮನ ಸಲ್ಲಿಸಿದ ಜನ ಬಿಡದಿ, ರಾಮನಗರ, ಚನ್ನಪಟ್ಟಣ ಮೂಲಕ ಹುಟ್ಟೂರಿಗೆ ಪಾರ್ಥಿವ ಶರೀರ ಹೊರಟಿತು. ದಾರಿಯುದ್ದಕ್ಕೂ ಸಹಸ್ರಾರು ಅಭಿಮಾನಿಗಳು ಅಂತಿಮ ದರ್ಶನ ಪಡೆದರು. 6 ಗಂಟೆಯ ಮೆರವಣಿಗೆ ಬಳಿಕ ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ಸೋಮನಹಳ್ಳಿ ತಲುಪಿತು. ಸಂಜೆ 4 ಗಂಟೆವರೆಗೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಪತ್ನಿ ದುಃಖ, ಮೊಮ್ಮಕ್ಕಳು ಭಾವುಕ. ಸಂಜೆ 4 ಗಂಟೆ ಬಳಿಕ ಸೋಮನಹಳ್ಳಿಯ ಕಾಫಿ ಡೇ ಆವರಣದಲ್ಲೇ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಆರಂಭವಾಗಿತ್ತು. ಅಲ್ಲಿವರೆಗೂ ಮೌನವಾಗಿದ್ದ ಪತ್ನಿ ಪ್ರೇಮ ಭಾವುಕರಾಗಿದ್ರು. ಸುದೀರ್ಘ 60 ವರ್ಷದ ದಾಂಪತ್ಯ, 6 ದಶಕದ ಬಾಂಧವ್ಯ ನೆನೆದ ಪತ್ನಿ ಪ್ರೇಮ ದುಃಖಕ್ಕೆ ಜಾರಿದ್ರು. ಮೊಮ್ಮಕ್ಕಳ ಮೊಗದಲ್ಲೂ ಅದೇ ನೋವು ಕಾಣ್ತಿತ್ತು. ಇನ್ನು ಡಿಸಿಎಂ ಡಿಕೆಶಿಗೆ ಎಸ್ಎಂ ಕೃಷ್ಣ ಕೇವಲ ಸಂಬಂಧಿಕರು ಮಾತ್ರ ಅಲ್ಲ, ರಾಜಕೀಯ ಪಾಠ ಹೇಳಿಕೊಟ್ಟಿದ್ದ ಗುರು ಕೂಡ ಹೌದು. ಅದೆಲ್ಲವನ್ನೂ ನೆನೀತಾ ಇದ್ದಂತೆ ಡಿಸಿಎಂ ಕಣ್ಣಂಚು ಕೂಡ ಒದ್ದೆಯಾಗಿತ್ತು. ಹೀಗೆ ಎಲ್ಲರ ಕಂಬನಿ ಬಳಿಕ ಚಿತೆ ಜೋಡಿಸೋ ಕೆಲಸ ಶುರುವಾಗಿತ್ತು. ಸೋಮನಹಳ್ಳಿಗೆ ಎಸ್ಎಂಕೆ ಪಾರ್ಥಿವ ಶರೀರ ತಲುಪ್ತಾ ಇದ್ದಂತೆ ಅಂತ್ಯಕ್ರಿಯೆ ಸ್ಥಳದಲ್ಲೇ ಕ್ಷಣಕಾಲ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಸಿಎಂ ಸಿದ್ದರಾಮಯ್ಯ, ಮಾಜಿ ಸಿಎಂ ಯಡಿಯೂರಪ್ಪ, ಕೇಂದ್ರ ಸಚಿವ ಕುಮಾರಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಅಶೋಕ್, ಸಚಿವರು, ಶಾಸಕರು ಸೇರಿದಂತೆ ಗಣ್ಯಾತಿ ಗಣ್ಯರು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿದ್ರು. ಪೊಲೀಸ್ ಬ್ಯಾಂಡ್ ಮೂಲಕವೂ ಗೌರವ ಸಲ್ಲಿಸಲಾಯಿತು. ಗೌರವ ಮುಗಿತಾ ಇದ್ದಂತೆ ಎಸ್ಎಂಕೆ ಪಾರ್ಥಿವ ಶರೀರದ ಮೇಲಿದ್ದ ರಾಷ್ಟ್ರಧ್ವಜವನ್ನ ಸಿಎಂ ಹಾಗೂ ಗೃಹ ಸಚಿವರು ಕೃಷ್ಣ ಅವರ ಪತ್ನಿ ಪ್ರೇಮ ಅವರಿಗೆ ಹಸ್ತಾಂತರಿಸಿದ್ರು. ಸಾವಿರ ಕೆಜಿ ಶ್ರೀಗಂಧ, 300 ಕೆಜಿ ಹೂವು, 50 ಕೆಜಿ ತುಪ್ಪ. ಶಿಸ್ತಿನಿಂದಲೇ ಬದುಕು, ಶಿಸ್ತಿನಿಂದಲೇ ಬದುಕಿನ ಪಯಣ ಅಂತ್ಯ. ಸಿರಿವಂತರ ಕುಟುಂಬದಲ್ಲಿ ಹುಟ್ಟಿದ್ದ ಎಸ್ಎಂ ಕೃಷ್ಣ 92 ವರ್ಷ ಕೂಡ ಶ್ರೀಮಂತನಾಗೇ ಬದುಕಿದ್ರು. ಇಹಲೋಕದ ಪಯಣವನ್ನು ಕೂಡ ಶಿಸ್ತಿನಿಂದಲೇ ಮುಗಿಸಿದ್ದಾರೆ. ಬರೋಬ್ಬರಿ 1 ಟನ್ ಅಂದ್ರೆ 1000 ಕೆಜಿ ಶ್ರೀಗಂಧದ ಕಟ್ಟಿಗೆ ಬಳಸಿ ಚಿತೆ ರೆಡಿ ಮಾಡಲಾಗಿತ್ತು. ಬಳಿಕ ಬಾಳೆ ಎಲೆ, 50 ಕೆಜಿ ತುಪ್ಪ, ಹೂವು ಹಾಕಿ ಸಿಂಗರಿಸಲಾಗಿತ್ತು. ಅದೇ ಚಿತೆ ಮೇಲೆ ಎಸ್ಎಂಕೆ ಅದೇ ಶಿಸ್ತಿನಿಂದಲೇ ಚಿರನಿದ್ರೆಗೆ ಜಾರಿದ್ರು.
ಕುಟುಂಬ ವರ್ಗಕ್ಕೆ ಮಾತ್ರ ಅಂತಿಮ ದರ್ಶನ. ಕೊನೆ ಬಾರಿ ಎಸ್ಎಂಕೆ ಮುಖ ನೋಡುವ ಭಾಗ್ಯವನ್ನ ಕುಟುಂಬ ವರ್ಗಕ್ಕೆ ಕಲ್ಪಿಸಲಾಗಿತ್ತು. ಪತ್ನಿ ಪ್ರೇಮ, ಪುತ್ರಿಯರು, ಮೊಮ್ಮಕ್ಕಳು ಬಾಯಿಗೆ ಅಕ್ಕಿ ಹಾಕಿ ನಾಯಕನನ್ನ ಕೊನೆ ಬಾರಿ ಕಣ್ತುಂಬಿಕೊಂಡ್ರು. ಮನೆಯವರ ಸಂಪ್ರದಾಯದ ಜೊತೆ ಪದ್ಮವಿಭೂಷಣನಿಗೆ 3 ಸುತ್ತು ಕುಶಾಲತೋಪು ಸಿಡಿಸಿ ಸರ್ಕಾರಿ ಗೌರವ ಸಲ್ಲಿಸಲಾಯಿತು. ಹೀಗೆ ಪೂಜೆ ವಿಧಿವಿಧಾನ ಮುಗಿತಾ ಇದ್ದಂತೆ ಮೊಮ್ಮಗ ಅಮರ್ತ್ಯ ಹೆಗಡೆ ಹೆಗಲ ಮೇಲೆ ಹಿಂಡೆ ಕೂಳು ಹೊತ್ತು ಅಜ್ಜನ ಚಿತೆಗೆ 3 ಸುತ್ತು ಹಾಕಿದ್ರು. ಬಳಿಕ ಕೃಷ್ಣರ ಚಿತೆಗೆ ಅಗ್ನಿ ಸ್ಪರ್ಶ ಮಾಡಿದ್ರು. ಹೀಗೆ 92 ವರ್ಷ ಸಾರ್ಥಕ ಬದುಕು ಸವಿಸಿದ ಎಸ್ಎಂ ಕೃಷ್ಣ ಪಂಚಭೂತಗಳಲ್ಲಿ ಲೀನವಾದ್ರು. ಆ ಮೂಲಕ ಹೈಟೆಕ್ ರಾಜಕಾರಣಿಯ ಯುಗಾಂತ್ಯವಾಗಿತ್ತು. ಬ್ಯೂರೋ ರಿಪೋರ್ಟ್, TV9.